ನಮಸ್ಕಾರ ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಚಿತ್ರದುರ್ಗದಿಂದ ಹಿರಿಯೂರು ತಾಲೂಕು ಚಿತ್ರದುರ್ಗ ಅಲ್ವಾ, ಅಲ್ಲಿಂದ ಬಂದಿದ್ದಾರೆ. ನಾವು ಕೊಟ್ಟಿರೋ ಮಾಹಿತಿ ಯಾವ ರೀತಿ ಇದೆ ಅದ್ರ ಬಗ್ಗೆ ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಶೇರ್ ಮಾಡ್ಕೊಳ್ತಾರೆ. ಕೇಳಿ ರೇವಣ್ಣವರೇ, ನಾವು ಕೊಟ್ಟ ಮಾಹಿತಿ, ನಾವು ತಿಳಿಸಿದ ಮಾಹಿತಿ ಆ ರೀತಿ ಮಾಡ್ತಾಯಿದ್ದೀರಾ? ಹಾಂ, ಕರು ಪಾಲನೆ ಬಗ್ಗೆ ನಿಮಗೆ ಕೆಲವೊಂದು ವಿವರಣೆ ಮಾಡಿದ್ದೆ. ಕರು ಪಾಲನೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಈಗ ಫಸ್ಟೇ ಕರುವಿನಲ್ಲಿ ನಾವು ತಪ್ಪು ಮಾಡಿದ್ವಿ, ನೀರು ಕುಡಿಸ್ತೀವಿ. ಈಗ ಇವರಿಂದ ತಿಳ್ಕೊಂಡ ಮೇಲೆ ಇವತ್ತು ಒಂದು ಸಾಕಿದೀವಿ, ಅವರೇ ಒಪ್ಪಿದ್ದಾರೆ, ಆ ಥರ ಇದನ್ನ ಮಾಡಿದ್ವಿ. ಅವರಿಂದ ಕೊಡೋ ಮಾಹಿತಿ ಇದೆಯಲ್ಲ, ಅದು ಭಾಳ ಸೂಕ್ತವಾದ ಮಾಹಿತಿ ಹೇಳ್ತಾರೆ. ಪೂರ್ತಿ ಆ ಕಡೆ ಪೂರ್ತಿ ಹಾಕ್ಕೊಳ್ಳಿ. ಹಾಂ, ಅದು ಹಾಕೊಂಡು ಪಕ್ಕದ್ದು. ಹಾಂ, ಈಗ ನೀವು ಮಾಡೋ ಕೊಟ್ಟಿದ್ದೀರಲ್ಲ, ಈಗ ನಾವು ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ವಿ. ಈ ರೀತಿ ಮಾಡಬೇಕು, ಕರು ಪಾಲನೆ ಈ ರೀತಿ ಮಾಡಬೇಕು, ಸಾಕಬೇಕು ಅಂತ ಹೇಳ್ತೀರ. ದೂರದಿಂದ ಬಂದಿದ್ದೀರ, ತಮಗೆ ನಾವು ಹೇಳಿರೋ ರೀತಿಯಲ್ಲಿ ನೀವು ಮಾಡೋಕ್ಕೆ ನಿಮಗೆ ತೃಪ್ತಿ ಅಂತ ಅನಿಸ್ತಿದೆಯಾ? ಸಂತೋಷ ಆಗಿದೆ ಸರ್. ಹಾಂ, ಅಂತಿದೆಯಾ? ಕರು ಪಾಲನೆ ಯಾವ ರೀತಿ ಮಾಡ್ತಿದ್ದೀರಾ? ಮಾಡ್ತಿದ್ವಿ ಸರ್, ಕರೆಕ್ಟ್. ಈಗ ನಿಮ್ಮ ಮಾಹಿತಿ ಪ್ರಕಾರನೇ ಮಾಡಿದ್ವಿ. ಒಂದು ತಪ್ಪು ಮಾಡಿದ್ವಿ, ಒಂದು ಆದ್ಮೇಲೆ ನಿಮ್ಮಿಂದ ಒಂದು ಮಾಹಿತಿ ತಗೊಂಡು ಒಳ್ಳೇದು ಮಾಡಿದ್ವಿ. ಏನು ಸರಿ ಅಂತ ಅನ್ಸ್ತಾ ಇದೆಯಾ? ಸರಿ ಅಂತ ಅನಿಸ್ತದೆ ಸರ್. ಈ ಕರು ಪಾಲನೆ ಮೊದಲು ಏನು ಗೊತ್ತಾ, ಕರು ಪಾಲನೆ ಬಗ್ಗೆ ತಮಗೆ ಎಲ್ಲ ಅನುಭವ ಇದೆ. ಮೊದಲು ಮಾಡಿದ ಅನುಭವಕ್ಕೂ ಈಗ ನಮ್ಮ ಹತ್ರ ಒಂದು ಸೇರಿ ಮಾಡಿದ ಅನುಭವಕ್ಕೂ ಏನು ಡಿಫ್ರೆನ್ಸ್ ಇದೆ? ಭಾಳ ವ್ಯತ್ಯಾಸ ಇದೆ. ಹಾಂ, ಮೊದಲು ಅಂದರೆ ನಮಗೆ ಗೊತ್ತಿಲ್ಲ, ಯಾವಾಗಲೂ ಮೇವು, ಯಾವಾಗಲೂ ಜಂತುನಾಶಕ, ಯಾವಾಗಲೂ ನೀರು. ಇವಾಗ ಟೈಮ್ ಟು ಟೈಮ್ ಒಂಥರ ಟೈಮ್ ಟೇಬಲ್ ಥರ ಮಾಡ್ತಿದ್ದೀವಿ. ಈಗ ಅನಿಸ್ತಾ ಇದೆಯಾ? ಹೌದು. ನಾನು ಕೊಟ್ಟ ಈಗ ಮಾಹಿತಿಯಲ್ಲಿ ನಿಮಗೆ 20 ಲೀಟ್ರಲ್ಲಿ 10 ಲೀಟ್ರ್ ಕೊಡೋಂಥ ಹಸು ಬಗ್ಗೆನೇ ಮಾಹಿತಿ ಹೇಳಿದೆ. ನಿಮಗೇನು ಅನ್ನಿಸ್ತು? ಪ್ರಾಫಿಟ್ ಅಂತ ಅನಿಸ್ತಿದೆ, ಮಾಡಿಸ್ಬೋದು ಅಂತ ಅನಿಸ್ತಿದೆಯಾ? ಲಾಭದಾಯಕ ಮಾಡಬಹುದು ಅಂತ ಅನಿಸುತ್ತೆ. ಅಲ್ಲಿಂದ ಬಂದಿದ್ದೀರಾ, ನಿಮಗೆ ಏನು ಗೊತ್ತಾ, ಪೂರ್ಣ ಪ್ರಮಾಣವಾಗಿ ನಿಮಗೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತೀಯಾ? ಮಾಡ್ಬೋದು. ಮಾಡ್ಬೋದಲ್ಲ. ಈಗ ಮೆಡಿಸಿನ್ ಬಗ್ಗೆ ಹೇಳಿದ್ದೀನಿ ನಿಮಗೆ. ಮೆಡಿಸಿನ್ ಬಗ್ಗೆ ಯಾವ್ಯಾವ ರೀತಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ನಿಮಗೆ ಗೊತ್ತಾಗಿದೆಯಲ್ಲ ಮೆಡಿಸಿನ್ ಬಗ್ಗೆ? ಏನಪ್ಪ? ಹಾಂ, ಮಾಡ್ತೀಯಾ? ನಮ್ಮ ಕುಟುಂಬಕ್ಕೆ ಸೇರಿದ ಮೇಲೆ ನಿಮ್ಮ ತಂದೆಗೆ ನಾವು ಮೊದಲನೇ ಕೊಟ್ಟಿರೋ ಆಕಳು ಬೇರೆ, ಈಗಲೂ ಕೊಡ್ತಿದ್ದೀವಲ್ಲ, ಇದನ್ನು ತೊಗೊಂಡೋಗಿ ಚೆನ್ನಾಗಿ ಸಾಕ್ತೇನಪ್ಪ? ಮಾಡ್ಬೇಕಂತ ಆಸಕ್ತಿ ಇರೋದು. ಮಾಡ್ತೀರಾ? ಎಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಆಲ್ಕಾರ್ ತೆಗೆದು ಚೆನ್ನಾಗಿ ಇರ್ಬೇಕಂತ ನಮ್ಮ ಆಸೆ. ದೂರಿಂದ ಬಂದಿದ್ದೀರಾ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಗೊತ್ತಾಗಿದೆಯಾ? ತೃಪ್ತಿ ಅಂತ ಅನಿಸಿದೆಯಾ? ಮಾಡ್ತೀರಾ? ಮಾಡಿ ಈಗಿಂದ ನೀವು ನಿಮ್ಮ ವಿಡಿಯೋನ ನಾನು ಪ್ರತಿ 15 ದಿನಕ್ಕೋಸ್ಕರ ಬಿಡ್ತಾ ಇರ್ತೀನಿ. ಈ ಕರು ಪಾಲನೆಯದು 5.5 ತಿಂಗಳ ಕರು ನಾನು ತೋರಿಸ್ದೆ. ಯಾವ ರೀತಿ ಇತ್ತು? ಹಾಂ, ಫಸ್ಟು 0ಇಂದ ಯಾವ ರೀತಿ ಕರು ಸಾಕ್ತೀರಾ ಹೇಳಿ ನೀವು? ಅದು 0ಇಂದ ಈಗ 15 ದಿವಸಕ್ಕೊಂದ್ಸರಿ ಜಂತುನಾಶಕ, 3 ಲೀಟ್ರ್ ಹಾಲು. ಯಾವ ರೀತಿ ಹಾಲು ಯಾವ ರೀತಿ ಕುಡಿಸ್ಬೇಕಂತ ಹೇಳಿದ್ದೀನಿ? ಬಕೆಟ್ನಲ್ಲೇ ಕುಡಿಸ್ಬೇಕು. ಇದು ಹಾಲು ಬರಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರೋದು. ಅಲ್ವಾ? ಈ ರೀತಿ ಸಾಕಿದ್ರೆ 100% ಅಲ್ವಾ? 5ರಿಂದ 6 ತಿಂಗಳ ಕರುಗಳು ಯಾವ ರೀತಿ ಬೆಳೀತವೆ ಅಲ್ಲಿ ಸೇರಿದ ಮೇಲೆ ಎಲ್ರಿಗೂ ನೀನು ಬರೋರಿಗೆ ಹೇಳಬೇಕು, ಹಿಂಗೆ ಮಾಡಿದ್ದೀವಿ, ನಿಮ್ಮ ತಂದೆಗೆ ಇದರಿಂದ ಒಳ್ಳೆಯದು ಅಂತ ಮಾಡ್ತೀರಲ್ಲ? ನೋಡಿ, ನೀವು ಇವತ್ತು ಇವ್ರ ಜನರ ಮುಂದೆ ಹೇಳಿದ್ದೀರಾ, ನೀವು 2-2.5 ಲಕ್ಷ ಜನ ನೋಡ್ತಾ ಇದ್ದೀವಿ ಹೇಳ್ರೆ. ನಾವು ಅದೆಲ್ಲ ನೆಗೆಟಿವ್ ಥಿಂಕೇ ಇಲ್ಲ. ಹಾಂ, ನಷ್ಟ ಇದೆಯಾ? ಗೊಬ್ಬರದಲ್ಲಿ ದುಡ್ಡು, ಅನುದಾನದ ದುಡ್ಡು, ಬೋನಸ್ ದುಡ್ಡು ಎಲ್ಲ ಸೇರಿ ಕೌಂಟ್ ಮಾಡ್ಕೊಂಡ್ರೆ ಲಾಸ್ ಅಂತ. ಲಾಸ್ ಅಂತ ಹೇಳಿದ್ರೆ ನಾವು ಹಾಕುವ ಮಾಹಿತಿ ಮತ್ತು ನಾವು ಹಾಕುವ ಫೀಡು ಮತ್ತು ನಾವು ತಗೊಳ್ಳುವಂಥ ಕ್ರಮ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಏನಪ್ಪ, ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಮುಂದೆ ಮಾಡ್ತೀರಾ? ನಾವು ನಿಮ್ಮ ಜೊತೆಗೆ ಇರ್ತೀವಿ. ಒಂದು ಹಸು ತೊಗೊಂಡೋಗಿದ್ದೀರಾ, ಇನ್ನೊಂದು ಕೊಡ್ತಾಯಿದ್ದೀನಿ, ತೊಗೊಂಡೋಗಿ ಚೆನ್ನಾಗಿ ಸಾಕ್ಬೇಕಷ್ಟೆ. ಚೆನ್ನಾಗಿ ಸಾಕಿ ಅನುಭವನ ಬೇರೆಯವ್ರಿಗೂ ಹಂಚಿ. ನೆಕ್ಸ್ಟ್ ಡಿಸೆಂಬರ್ಗೆ ತೋರಿಸ್ತೀವಿ ನಾವು ಯಾವ ಥರ ಸಾಕಿದ್ದೀವಿ ಅಂತ ಅಲ್ವಾ? 1 ವರ್ಷ. ಇದು ಡಿಸೆಂಬರ್, ನೆಕ್ಸ್ಟ್ ಡಿಸೆಂಬರ್ಗೆ ತೋರಿಸ್ತೀವಿ. ನಾವು ಹೇಳಿದ್ಮೇಲೆ ಕರು ನಮ್ಮ ಮಾಹಿತಿ ಕೊಟ್ಟ ಮೇಲೆ ಕರು ಯಾವ ರೀತಿ ಚೆನ್ನಾಗಿದೆಯನಪ್ಪ? ಹಾಂ, ತೋರ್ಸೋದು ಫೋಟೋ ಜನರಿಗೆ. ಫೋಟೋ ತೋರ್ಸಪ್ಪ. ಯಾಕಂದರೆ ಸಿಸ್ಟಮನ್ನು ನೋಡಿ, ಈ ಕರು ಹತ್ರ ತಗೊಂಬ.
ನೋಡಿ ಈ ಕರ ಅವ್ರು ಸಾಕಿದ್ದಾರೆ. ಇನ್ನೂ ಹತ್ರ ಇಡು. ಹಾಂ ಸಣ್ಣ ಪ್ರಮಾಣದಿಂದ ಅವ್ರು ಹೇಳ್ತಾರೆ ಮೊದಲೆಲ್ಲ ಹಸುಗಳು ಸತ್ತೋಗ್ತಾ ಇದ್ವು ಅಂತ ಹೇಳಿದ್ರು, ಕರುಗಳು ಸತ್ತೋಗ್ತಾ ಇದ್ವು. ಈ ರೀತಿಯಾಗಿ ಮಾಡಿದ್ದಾರೆ. ಹಾಲನ್ನು ಯಾವ ರೀತಿ ಇದನ್ನು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅವರೇ? ಪ್ರತಿ ಬೆಳಗ್ಗೆ ಸಾಯಂಕಾಲ 2 ಲೀಟ್ರ್ ಹಾಲು. ಈಗ ನೀರು ಕುಡಿಸಿಲ್ಲ. ಹಾಂ, ಒಣ ಹುಲ್ಲು. ನೀರು ಕುಡಿಸ್ತಾ ಇದ್ರೆ ಮೊದಲು? ಇಲ್ಲ, ಮೊದಲು ಕುಡಿಸ್ತಾ ಇದ್ವಿ. ನಿಮ್ಮಿಂದ ಮಾಹಿತಿ ತಗೊಂಡ ಮೇಲೆ ಆವಾಗಲೇ ಇವಾಗ ವ್ಯತ್ಯಾಸ ಏನು? ವ್ಯತ್ಯಾಸ ಇದು ಕಾಣಿಸುತ್ತಲ್ಲ, ಕರು ಯಾವ ಥರ ಬಂದಿದೆ ಅಂತ ಅಲ್ವಾ? ಇದೇ ರೀತಿಯಾಗಿ ಇಷ್ಟೇ ಇರೋದು. ಏನಪ್ಪ ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕೆ ಅಂತ ಹೊರಟಿದ್ದೀವಲ್ಲ ಆ ಕೆಲಸನ ಕರೆಕ್ಟಾಗಿ ಅದಕ್ಕೇನು ಬೇಕು ಆ ರೀತಿಯಲ್ಲಿ ನಾವು ಮಾಡ್ಕೊಂಡೋದಾಗ ಇಲ್ಲಿ ಯಾವತ್ತೂ ನಷ್ಟ ಆಗಲ್ಲ. ಅಲ್ಲನಪ್ಪ? ಮಾಡ್ತೀಯಾ ಆ ಶ್ವಾಸನೆಗಳು ಕಣ್ಣ 2 ಜನದ ಮುಂದೆ? ಹಸುಗಳು ತೊಗೊಂಡೋಗ್ತಿದ್ದೀರಾ, ನಾನು ಮಾಡಿ ತೋರಿಸ್ತೀನಿ ಅಂತ. ಬರ್ತೀನಿ ಮುಂದಿನ ತಿಂಗಳು ನಾನು ನಿಮ್ಮ ಡೈರಿ ಫಾರ್ಮಿಗೆ ಮಾಡಿ ತೋರಿಸ್ಬೇಕು. ಗ್ಯಾರಂಟಿ ಹೇಳಿ, ಧೈರ್ಯದಿಂದ ಹೇಳ್ರಿ. ಮಾಡಿ ತೋರಿಸ್ತೀವಿ ಸರ್. ಮಾಡ್ತೀಯಾ? ಓಕೆ ಮಾಡಿ. ಓಕೆ, ಧನ್ಯವಾದಗಳು.